ಇಸ್ರೇಲ್ ಸೇನೆಗೆ ಬಿಗ್ ಶಾಕ್. ಯಹೂದಿಗಳ ಬತ್ತಳಿಕೆಯಲ್ಲಿ ಆಯುಧಗಳೇ ಖಾಲಿ. ಕೈಕೊಟ್ರು ಫ್ರೆಂಡ್ಸ್, ಸಾಲು ಸಾಲು ಯುದ್ಧ, ಕಂಗಾಲಾಯ್ತು ಅಮೆರಿಕ. ಇಸ್ರೇಲ್ ಒಳಗೆ ಆಗ್ತಿರೋದಾದ್ರೂ ಏನು? ಸ್ನೇಹಿತರೆ, ಒಂದ್ ಕಡೆ ಲೆಬನಾನ್, ಮತ್ತೊಂದ್ ಕಡೆ ಹಮಾಸ್, ಮತ್ತೊಂದ್ ಕಡೆ ಇರಾನ್, ಮತ್ತೊಂದ್ ಕಡೆ ಹುತಿ, ಹೀಗೆ ಎತ್ತ ನೋಡಿದರತ್ತ ಯುದ್ಧ ಮಾಡ್ತಿರೋ ಇಸ್ರೇಲ್. ಬಾ ನೀನು ಬರ್ತೀಯಾ, ನೀನು ಬಾರೋ ಅಂತೇಳಿ ಎಲ್ಲರ ಜೊತೆ ಫೈಟ್ ಮಾಡ್ತಿರೋ ಇಸ್ರೇಲ್ ಬಗ್ಗೆ ಈಗ ಸ್ಫೋಟಕ ಮಾಹಿತಿ ಬರ್ತಾ ಇದೆ. ಇಸ್ರೇಲ್ ಸೀರಿಯಸ್ ಪ್ರಾಬ್ಲಮ್ಗೆ ಜಾರ್ತಾ ಇದೆ ಅಂತ. ಇಸ್ರೇಲಿ ಸೇನೆಯಲ್ಲಿ ಶಸ್ತ್ರಾಸ್ತ್ರಗಳೇ ಖಾಲಿ ಆಗ್ತಾ ಬರ್ತಾ ಇದ್ದಾವೆ ಅನ್ನೋ ಬೆಚ್ಚಿ ಬೀಳಿಸೋ ಇನ್ಫಾರ್ಮೇಶನ್ ಅನ್ನ ಈಗ ಅತ್ಯಂತ ಪ್ರತಿಷ್ಠಿತ ಮಾಧ್ಯಮಗಳೇ ವರದಿ ಮಾಡೋಕೆ ಶುರು ಮಾಡಿವೆ. ಇದರಿಂದಾಗಿ ಇಸ್ರೇಲ್ ವಾರ್ ಫ್ಯೂಚರ್ ಬಗ್ಗೆ ಚರ್ಚೆ ಶುರುವಾಗಿದೆ. ಹಾಗಾದ್ರೆ ಇಸ್ರೇಲ್ ನಿಜಕ್ಕೂ ಟ್ರ್ಯಾಪ್ ಆಗ್ತಾ ಇದೆಯಾ? ಅಮೆರಿಕ ಇದ್ರೂ ಅವರಿಗೆ ಆಯುಧಗಳ ಕೊರತೆ ಆಗ್ತಾ ಇದೆಯಾ? ಅದೊಂದು ಅಸ್ತ್ರ ಇಲ್ಲ ಅಂದರೆ ಇಸ್ರೇಲ್ ನಾಶವಾಗುತ್ತೆ ಅಂತ ಹೇಳ್ತಿರೋದು ಯಾಕೆ? ಬನ್ನಿ, ಇಸ್ರೇಲ್ ಇಸ್ಲಾಮಿಕ್ ಸಮರದ ಒಂದು ಪ್ರಮುಖ ವಿಚಾರವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡಿದೆ ನೋಡಿ. ಇಸ್ರೇಲ್ನಲ್ಲಿ ಮಿಸೈಲ್ಗಳೇ ಖಾಲಿ, ಯುದ್ಧ ಆದರೆ ಅಳಿವು ಉಳಿವಿನ ಪ್ರಶ್ನೆ. ಆಗಾಗ ಭಾರತದ ಕಣ್ಣಿಗೂ ಕೈ ಹಾಕೋ ಫಿನಾನ್ಷಿಯಲ್ ಟೈಮ್ಸ್ ಇಂಥ ಒಂದು ಬೆಚ್ಚಿ ಬೀಳಿಸೋ ವರದಿಯನ್ನು ಪ್ರಕಟಿಸಿದೆ. ಇಸ್ರೇಲ್ ಈಗ ಇಂಟರ್ಸೆಪ್ಟರ್ ಮಿಸೈಲ್ಗಳ ಸೀರಿಯಸ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದೆ. ಇಸ್ರೇಲ್ ಅಧಿಕಾರಿಗಳು ಮತ್ತು ಮಿಲಿಟರಿ ತಜ್ಞರು ಈ ಕುರಿತು ಮಾಹಿತಿ ಹಂಚಿಕೊಂಡಿದ್ದಾರೆ ನಮ್ಮ ಹತ್ರ ಅಂತ ಫಿನಾನ್ಷಿಯಲ್ ಟೈಮ್ಸ್ ರಿಪೋರ್ಟ್ ಮಾಡಿದೆ. ಇಲ್ಲಿ ಇಂಟರ್ಸೆಪ್ಟರ್ ಅಂದ್ರೆ ಶತ್ರುಗಳು ಹಾರಿಸಿರೋ ಕ್ಷಿಪಣಿಗಳನ್ನ ಬ್ಲಾಕ್ ಮಾಡೋಕೆ ಬಳಸುವ ಕ್ಷಿಪಣಿ. ಅದು ಶತ್ರು ಕಡೆಯಿಂದ ಬರೋ ಕ್ಷಿಪಣಿ ಆಗಿರ್ಬೋದು, ಡ್ರೋನ್ ಆಗಿರ್ಬೋದು, ರಾಕೆಟ್ ಆಗಿರ್ಬೋದು, ಏರ್ಕ್ರಾಫ್ಟ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು. ಅದು ದೇಶದ ಒಳಗೆ ಬಿದ್ದು ಹಾನಿ ಮಾಡೋಕ್ಕೂ ಮೊದಲು ಅದನ್ನ ತಡೆದು ಹೊಡೆಯುವಂತಹ ವ್ಯವಸ್ಥೆಯಲ್ಲಿ ಬಳಸೋ ಕ್ಷಿಪಣಿ. ಉದಾಹರಣೆಗೆ ಈ S-400 ಇದೆಯಲ್ಲ ನಮ್ಮಲ್ಲಿ, ಆ ಥರ ಇಸ್ರೇಲ್ನ ಐರನ್ ಡೋಮ್ ಇದೆಯಲ್ಲ, ಆ ಥರ ಅವುಗಳಲ್ಲಿ ಯೂಸ್ ಮಾಡೋ ಕ್ಷಿಪಣಿ. ರೆಡಾರ್ ಮಾಹಿತಿ ಆಧರಿಸಿ ಸಡನ್ ಆಗಿ ನುಗ್ಗಿ ನಮ್ಮ ಕಡೆಗೆ ಬರ್ತಾ ಇರೋ ಆ ಶತ್ರು ಆಬ್ಜೆಕ್ಟನ್ನು ನಾಶ ಮಾಡೋ ಇಂಟರ್ಸೆಪ್ಟರ್ ಮಿಸೈಲ್ಸ್. ಒಂದು ದೇಶದ ಡಿಫೆನ್ಸ್ ಸಿಸ್ಟಮ್ನಲ್ಲಿ ದೊಡ್ಡ ಸ್ಥಾನ ಇದೆ ಇವಕ್ಕೆ. ಈಗ ಲೆಬನಾನ್ ವಾರ್ನಲ್ಲಿ ಇಸ್ರೇಲ್ ಬಳಸ್ತಿರೋದು ಇದನ್ನೇ. ಅದೇ ಶಾರ್ಟೇಜ್ ಆಗ್ತಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಮೆರಿಕದ ಮಾಜಿ ಅಧಿಕಾರಿಗಳಂತೂ ಇಸ್ರೇಲ್ ಪಾಲಿಗೆ ಇದು ಗಂಭೀರ ವಿಚಾರ ಅನ್ನೋ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸೀರಿಯಸ್ ಪ್ರಾಬ್ಲಮ್ ಯಾಕೆ? ಅದನ್ನು ನೋಡೋಕ್ಕೂ ಮೊದಲು ನಾವು ಇಸ್ರೇಲ್ಗೆ ಈ ಸ್ಥಿತಿ ಬಂದಿದ್ದು ಯಾಕೆ ಅಂತ ಕೂಡ ನೋಡಬೇಕು. 2 ಕಾರಣ ಇದೆ. ಮೊದಲನೇ ಕಾರಣ ಸುದೀರ್ಘ ಯುದ್ಧ ಮತ್ತು ಅದನ್ನ ಮಲ್ಟಿ ಫ್ರಂಟ್ ನಲ್ಲಿ ಮಾಡ್ತಿರೋದು ಅಂತ ಹೇಳಿ ಎಲ್ಲ ಕಡೆಯಿಂದ ಕರೀತಾ ಇರೋದು. ನೋಡಿ, ಅಲ್ಲಿ ಯುಕ್ರೇನ್ ಜೊತೆ ಒಂದು ರಾಷ್ಟ್ರದೊಂದಿಗೆ ಫೈಟ್ ಮಾಡ್ತಿರೋ ಪುಟಿನ್ಗೆನೆ ತಲೆಬಿಸಿ ಆಗ್ತಾ ಇದೆ. ಈಗ ಚೈನಾ, ಇರಾನ್ ಹತ್ರ ಎಲ್ಲ ಶಸ್ತ್ರಾಸ್ತ್ರ ತೊಳಕ್ ಶುರು ಮಾಡಿದ್ದಾರೆ. ಅಷ್ಟು ದೊಡ್ಡ ಡಿಫೆನ್ಸ್ ಪವರ್ ರಷ್ಯಾ ಆಕ್ಚುಲಿ. ಅಂಥದ್ರಲ್ಲಿ ಸಣ್ಣ ದೇಶ ಇಸ್ರೇಲ್ ನಿರಂತರವಾಗಿ ವರ್ಷಾನುಗಟ್ಟಲೆ ಕಂಟಿನ್ಯೂಸ್ಲಿ ಮಲ್ಟಿ ಫ್ರಂಟ್ ವಾರ್, ಒಂದು ಕಡೆ ಅಲ್ಲ ಮಲ್ಟಿ ಫ್ರಂಟ್ ವಾರ್ ಮಾಡಬೇಕು ಅಂತ ಹೇಳಿದ್ರೆ ಚಾಲೆಂಜಸ್ ಬಂದೇ ಬರುತ್ತೆ. ನೋಡಿ, 2023 ಅಕ್ಟೋಬರ್ 8ರಿಂದ ಅಂದರೆ ಹಮಸ್ ದಾಳಿಗೆ ಪ್ರತಿಕಾರ ಇಸ್ರೇಲ್ ತಗೊಳ್ಳೋಕೆ ಶುರು ಮಾಡಿದಲ್ಲಿಂದ ಇಸ್ರೇಲ್ 7 ಸೇನೆಗಳೊಂದಿಗೆ, ಕೆಲವು ಡೈರೆಕ್ಟ್ ಯೂನಿಫಾರ್ಮ್ಡ್ ಸೇನೆ, ಕೆಲವೊಂದು ಉಗ್ರರು ಅಂತ ಇವರು ಗುರುತಿಸುವಂತಹ ಬಂಡುಕೋರ ಪಡೆಗಳು ಎಲ್ಲ ಸೇರಿ 7 ಸೇನೆಯೊಂದಿಗೆ ಹೋರಾಡ್ತಿದ್ದಾರೆ ಇವರು. ಮ್ಯಾಪ್ನಲ್ಲಿ ನೋಡಿ, ಇಲ್ಲಿ ಹಿಜ್ಬುಲ್ಲಾ, ಇಲ್ಲಿ ಹಮಾಸ್, ಇಲ್ಲಿ ಪ್ಯಾಲೆಸ್ತೇನಿ ಜಿಹಾದಿ ಪಡೆಗಳು, ಇಲ್ಲಿ ಇರಾನ್ ಪ್ರಾಕ್ಸಿಗಳು, ಮತ್ತು ನೋಡಿ ಇಲ್ಲೂ ಇರಾನ್ನ ಪ್ರಾಕ್ಸಿಗಳಿವೆ, ಈ ಕಡೆ ಹುತಿಗಳಿದ್ದಾರೆ, ಇಲ್ಲಿ ಇರಾನ್ ಇದೆ. ಸೊ ಕಳೆದ 1 ವರ್ಷದಿಂದ ಇಸ್ರೇಲ್ ಇವರೆಲ್ಲರೊಂದಿಗೆ ಮಲ್ಟಿ ಫ್ರಂಟ್ ಫೈಟ್ ಮಾಡ್ತಾ ಇದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು, 2023 ಅಕ್ಟೋಬರ್ 7ರಿಂದ 2024 ಅಕ್ಟೋಬರ್ 7 ತನಕ ಬರೀ 365 ಡೇಸ್ನಲ್ಲಿ ಪುಟ್ಟ ಇಸ್ರೇಲ್ ಮೇಲೆ 26,000 ರಾಕೆಟ್ ಮತ್ತು ಕ್ಷಿಪಣಿಗಳನ್ನು ಹಾರಿಸಲಾಗಿದೆ. ಅದರಲ್ಲಿ ಬಹುತೇಕ ಮಿಸೈಲ್ಗಳನ್ನು ಇಸ್ರೇಲ್ ಹೊಡೆದು ಹಾಕಿದೆ. ಅಷ್ಟೆಲ್ಲ ದಾಳಿ ತಡಿಬೇಕು ಅಂದರೆ ಇಸ್ರೇಲ್ ಕೂಡ ಅಷ್ಟೇ ಶ್ರಮ ಹಾಕಿರಬೇಕು. ವರ್ಷ ಪೂರ್ತಿ ಯುದ್ಧ ಮಾಡಿ ಇನ್ನೂ ಆಯುಧ ಇದೆ ಅಂತ ಹೇಳೋಕೆ ಅದೇನು ವಸಂತ ಕಾಲಕ್ಕೆ ಮತ್ತೆ ಹುಟ್ಟೋ ಅರಳಿ ಎಲೆ ಅಲ್ಲ. ಸೊ ಇಸ್ರೇಲ್ ಬತ್ತಳಿಕೆ ಈ ಸುದೀರ್ಘ ಕದನದಿಂದ ಬರಿದಾಗ್ತಾ ಬರ್ತಾ ಇದೆ. ಇದರಿಂದ ಇಸ್ರೇಲ್ನ ಡಿಫೆನ್ಸಿವ್ ಕೆಪಬಿಲಿಟಿ ಡೌನ್ ಆಗ್ತಿದೆ ಅನ್ನೋದು ಫಿನಾನ್ಷಿಯಲ್ ಟೈಮ್ಸ್ನ ರಿಪೋರ್ಟ್ ಹೇಳ್ತಿರೋ ಸ್ಫೋಟಕ ಸಂಗತಿ. ನೀವಿಲ್ಲಿ ಕೇಳ್ಬೋದು, ಇಸ್ರೇಲ್ ಹತ್ರ ದೊಡ್ಡ ಮಿತ್ರ ಬಳಗ ಇದೆಯಲ್ಲ, ಅವ್ರು ಕೊಡ್ತಾರೆ ಬಿಡಿ ಅಂತ. ಇಲ್ಲೇ ಸ್ವಲ್ಪ ಸಮಸ್ಯೆ ಇದೆ. ಆ ಸಮಸ್ಯೆಗಳ ಬಗ್ಗೆ ನೋಡೋಕ್ಕೂ ಮುಂಚೆ ಸ್ವಲ್ಪ ರಿಲ್ಯಾಕ್ಸೇಷನ್ ಬಗ್ಗೆ ನೋಡೋಣ. ಕೈಕೊಟ್ಟ ಮಿತ್ರರು. ಇಸ್ರೇಲ್ ಬತ್ತಳಿಕೆ ಖಾಲಿಯಾಗೋಕೆ ದೊಡ್ಡ ಕಾರಣ ಮಿತ್ರ ಬಳಗ ಕೂಡ ಹೌದು. ಇಸ್ರೇಲ್ ತನಗೆ ಬೇಕಾದ 60% ಆಯುಧಗಳನ್ನು ಹೊರಗಿಂದ ತರಿಸ್ಕೊಳ್ಳುತ್ತೆ. ಹೊರಗಿನ ಆಮದಿನ ಪೈಕಿ 60% ಅಮೆರಿಕ ಒಂದರಿಂದಲೇ ಬಂದರೆ ಇನ್ನುಳಿದದನ್ನು ಯುರೋಪಿನ ಮಿತ್ರರು ಕಳಿಸ್ತಾ ಇದ್ರು. ಆದರೆ ಈಗ ಯುರೋಪಿನ ಒಂದೊಂದೇ ರಾಷ್ಟ್ರಗಳು ಕೈ ಕೊಡ್ತಾ ಇದ್ದಾವೆ. ಗಾಜಾದಲ್ಲಿ ಮಾನವೀಯ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ. ಲೆಬನಾನ್ನಲ್ಲಿ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಫೋರ್ಸ್ ಮೇಲೂ ಕೂಡ ಗುಂಡು ಹಾರಿಸ್ತಾ ಇದ್ದೀರಿ ಅಂತೆಲ್ಲ ನೆಪ ಕೊಟ್ಟು ಆಯುಧಗಳಿಗೆ ಕೊಕ್ಕೆ ಹಾಕ್ತಾ ಇದ್ದಾರೆ. ಸರಿಯಾಗಿ ಕಳಿಸ್ಕೊಡ್ತಾ ಇಲ್ಲ. ನಾವಿಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಅದು ಯಾವುದೇ ದೇಶ ಆಗಿರಲಿ, ಯುದ್ಧ ಕಾಲದಲ್ಲಿ ಆಯುಧ ಕೊಡ್ತೀವಿ ಮತ್ತು ಕೊಡಲ್ಲ ಅನ್ನೋದು ಆ ಯುದ್ಧದ ದಿಕ್ಕನ್ನು ಚೇಂಜ್ ಮಾಡೋ ತಾಕತ್ತಿರುವಂಥ ಒಂದು ಫ್ಯಾಕ್ಟರ್.
ದೈತ್ಯ ರಷ್ಯಾ ಮುಂದೆ ಯುಕ್ರೇನ್ ಇನ್ನೂ ಹೋರಾಡ್ತಿದೆ ಅಂತ ಹೇಳಿದ್ರೆ ಅದಕ್ಕೆ ಪಾಶ್ಚಿಮಾತ್ಯರ ಆಯುಧ ಬೆಂಬಲ ಕಾರಣ. ಹಿಂದಿನಿಂದ ಆಯುಧ ಕೊಟ್ರೆ ಯಾವುದೇ ಸೇನೆ ಕೂಡ ಸುಲಭವಾಗಿ ಸೋಲೋದಿಲ್ಲ. ಆದ್ರೆ ಅಂತ ಬೆಂಬಲ ಈಗ ಇಸ್ರೇಲ್ಗೆ ಡೌನ್ ಆಗ್ತಾ ಬರ್ತಾ ಇದೆ. ಅಮೆರಿಕ, ಜರ್ಮನಿ ಮತ್ತು ಡೆನ್ಮಾರ್ಕ್ ಗಳನ್ನ ಬಿಟ್ರೆ ಉಳಿದ ಬಹುತೇಕರು ಆಯುಧ ನಿರ್ಬಂಧವನ್ನ ಹೇರಿದ್ದಾರೆ. ಅಮೆರಿಕ ಒಂದೇ ಸಾಕಲ್ವಾ ಅಂತ ಹೇಳ್ಬಹುದು. ಆದ್ರೆ ಈ ಯುರೋಪಿಯನ್ ದೇಶಗಳಿಂದ ಇಸ್ರೇಲ್ಗೆ ಹೆಚ್ಚಿನ ಬಿಡಿ ಭಾಗಗಳು ಬರ್ತಾ ಇದ್ವು. ಇಸ್ರೇಲ್ ನಲ್ಲಿ 40% ಆಯುಧ ತಯಾರಾಗುತ್ತಲ್ಲ, ಅದಕ್ಕೂ ಇವರೆಲ್ಲರ ಸಹಕಾರ ಬೇಕು. ಆದ್ರೆ UK ಇಸ್ರೇಲ್ಗೆ ಆಯುಧ ಕಳಿಸ್ತಾ ಇದ್ದ, ಬಿಡಿ ಭಾಗಗಳನ್ನು ಒದಗಿಸ್ತಾ ಇದ್ದ 30ಕ್ಕೂ ಅಧಿಕ ಕಂಪನಿಗಳ ಲೈಸೆನ್ಸ್ ಅನ್ನ ಅಮಾನತು ಮಾಡಿದೆ UK. ಇಟಲಿ ಕೂಡ ನಮ್ಮ ಆಯುಧಗಳು ಮಾನವ ಹಕ್ಕುಗಳ ಉಲ್ಲಂಘನೆ ಆಗೋಕೆ ಯೂಸ್ ಆಗ್ತಿವೆ, ನಾವು ಕೊಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಸ್ಪೇನ್, ಇವರಂತೂ ಕುಂತ್ರೆ ನಿಂತ್ರೆ ಇಸ್ರೇಲ್ ಅನ್ನ ಬೈಕೊಂಡು ತಿರುಗಾಡ್ತಿದ್ದಾರೆ. ಇವ್ರು ಕೊಡೋದ್ ಬಿಡಿ, ಬೇರೆಯವ್ರಿಗೂ ಕೊಡಬೇಡಿ ಅನ್ನೋ ಡಿಮಾಂಡ್ ಮಾಡ್ತಿದ್ದಾರೆ. ಕೆಲವೇ ತಿಂಗಳುಗಳ ಹಿಂದೆ ಭಾರತದಿಂದ ಆಯುಧ ಹೋಗ್ತಿದೆ ಅಂತ ಆರೋಪ ಮಾಡಿ ನಮ್ಮ ಹಡಗಿಗೆ ಲಂಗರು ಹಾಕೋಕ್ಕೂ ಅವರು ಅವಕಾಶವನ್ನ ಕೊಟ್ಟಿರಲಿಲ್ಲ. ಅಷ್ಟರ ಮಟ್ಟಿಗೆ ಇಸ್ರೇಲ್ ವಿರುದ್ಧ ದ್ವೇಷ ಕಾರೋಕೆ ಶುರು ಮಾಡಿದ್ದಾರೆ. ಅದಕ್ಕೆ ಅಲ್ಲಿನ ಒಳ ರಾಜಕೀಯ ಕಾರಣ, ಅದು ಬೇರೆ ವಿಚಾರ. ಇನ್ನು ಐರ್ಲೆಂಡ್ ಕೂಡ ಇಸ್ರೇಲ್ ವಿರುದ್ಧ ವ್ಯಾಪಾರ ಮಾಡಬೇಡಿ ಅಂತ ಮನವಿ ಮಾಡ್ತಾ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ತುಳು ದೇಶ ಕ್ಯಾನಡಾ, ಅಮೆರಿಕದ ನೆರೆಮನೆ, ಇವರು ಕೂಡ ಇಸ್ರೇಲ್ಗೆ ಆಯುಧ ಕೊಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದಿದ್ದಾರೆ. ಬೆಲ್ಜಿಯಂನಿಂದಲೂ ಇಸ್ರೇಲ್ಗೆ ಆಯುಧ ಬರ್ತಾ ಇಲ್ಲ. ಯುರೋಪಿಯನ್ ಯೂನಿಯನ್ ಇಸ್ರೇಲ್ಗೆ ಸಹಾಯ ಮಾಡಬಾರದು ಅಂತ ಅವರು ಆಗ್ರಹ ಕೂಡ ಮಾಡ್ತಿದ್ದಾರೆ. ಇನ್ನು ನೆದರ್ಲ್ಯಾಂಡ್ ಬಗ್ಗೆ ನಿಮಗೆ ಗೊತ್ತಿರ್ಬೋದು, ಒಂದು ಕಾಲದಲ್ಲಿ ಇಸ್ರೇಲ್ನ ಅತ್ಯಾಪ್ತ ರಾಷ್ಟ್ರ ಆಗಿತ್ತು. ಆದರೆ ಅವರು ಇಸ್ರೇಲನ್ನು ಕೈಬಿಟ್ಟಿದ್ದಾರೆ. ನೆದರ್ಲ್ಯಾಂಡ್ನಿಂದ ಇಸ್ರೇಲ್ನ F-35 ಜೆಟ್ಗಳಿಗೆ ಬಿಡಿ ಭಾಗ ಬರ್ತಾ ಇತ್ತು. ಆದರೆ ಅದನ್ನು ಸ್ಟಾಪ್ ಮಾಡಿ ಅಂತ ನೆದರ್ಲ್ಯಾಂಡ್ ಕೋರ್ಟ್ ಅಲ್ಲಿನ ಸರ್ಕಾರಕ್ಕೆ ಆದೇಶವನ್ನು ಕೊಟ್ಟಿದೆ. ಫ್ರಾನ್ಸ್ನ ಮ್ಯಾಕ್ರಾನ್ ಕೂಡ ಇದೇ ಹಾದಿ ತುಳಿದಿದ್ದಾರೆ. ಇವಲ್ಲದೆ ಇನ್ನೂ ಸಾಕಷ್ಟು ದೇಶಗಳು ಅಲ್ಲಿನ ಕಂಪನಿಗಳಿಗೆ ಇಸ್ರೇಲ್ಗೆ ಶಸ್ತ್ರಾಸ್ತ್ರ ಕೊಟ್ಟರೆ ಲೈಸೆನ್ಸ್ ಅನ್ನೇ ಕೊಟ್ಟಿಲ್ಲ. ಇದರಿಂದ ಇಸ್ರೇಲ್ನಲ್ಲಿ ಟೆಕ್ನಾಲಜಿ ಇದ್ರೂ ಕೂಡ, ತಯಾರಿಸೋ ಸಾಮರ್ಥ್ಯ ಇದ್ರೂ ಕೂಡ ಇದರಿಂದ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಇದೇ ಕಾರಣಕ್ಕೆ ಇಸ್ರೇಲ್ ಪ್ರಧಾನಿ ಹೀಬ್ರೂ ಭಾಷೆ ಬಿಟ್ಟು ಇಂಗ್ಲಿಷ್ನಲ್ಲೇ ಬಯೋಕ್ಕೆ ಶುರು ಮಾಡಿದ್ದಾರೆ. ನೀವು ಕೊಟ್ಟರು ಅಷ್ಟೇ, ಕೊಡದಿದ್ರು ಅಷ್ಟೇ, ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲ್ಲಿ ಇಸ್ರೇಲ್ ಪ್ರಧಾನಿ ಹೋರಾಡ್ತೀವಿ ಅಂತ ಹೇಳೋದೇನೋ ನಿಜ, ಆದರೆ ಹೇಳಿದಷ್ಟು ಸುಲಭ ಇದೆಯಾ? ಬರೀ ಬಾಯಲ್ಲಿ ಹೋರಾಡೋಕ್ಕಾಗಲ್ಲ, ಶಸ್ತ್ರಾಸ್ತ್ರ ಬೇಕು. ಇಸ್ರೇಲ್ ಸಾಕಷ್ಟು ಸ್ಟ್ರಾಂಗ್ ಇದೆ, ಅವರ ಹತ್ರ ಒಳ್ಳೆ ಶಸ್ತ್ರಾಸ್ತ್ರ ಇದೆ, ಎಲ್ಲಿಗಾದರೂ ನುಗ್ಗೋ ಅಟ್ಯಾಕಿಂಗ್ ಕೇಪಬಿಲಿಟೀಸ್ ಇನ್ನೂ ಇವೆ. ಆದರೆ ಡಿಫೆನ್ಸ್ ಮಾಡ್ಕೊಳ್ಳೋ ವಿಚಾರಕ್ಕೆ ಬಂದಾಗ ಇವ್ರದ್ದೇನು ಗೊತ್ತಾ, ಮೇಯ್ನ್ಲಿ ಇರಾನ್ ಮತ್ತು ಅವರ ಪ್ರಾಕ್ಸಿಗಳದು ದೊಡ್ಡದಂತಲ್ಲ, ದೊಡ್ಡದು ಸಣ್ಣ ಪುಟ್ಟ ಪುಡಿ ಚಿಕ್ಕ ಚಿಕ್ಕ ರಾಕೆಟ್ ಸೇರಿ ಲಕ್ಷಗಳ ಸಂಖ್ಯೆಯಲ್ಲಿ ಮಾಡಿಟ್ಕೊಂಡಿದ್ದಾರೆ, ಮಳೆ ಥರ ಸುರಿಸೋಕ್ಕೆ. ಅದನ್ನು ಹೊಡೆಯೋಕೆ ಇವರು ಪುಡಿ ರಾಕೆಟನ್ನೇ ಬಳಸೋಕ್ಕಾಗಲ್ಲ, ಕಮ್ಮಿ ರೇಟದು, $100, $300, $500. ಇವರು ದುಬಾರಿ ಬೆಲೆ ಬಾಳೋ ಐರನ್ ಡೋಮ್ ಥರದ ಸೊಫಿಸ್ಟಿಕೇಟೆಡ್ ಸಿಸ್ಟಮ್ ಬಳಸಬೇಕಾಗತ್ತೆ. ಇವ್ರಿಗೆ ಖರ್ಚು ಜಾಸ್ತಿ, ಕಾಸ್ಟ್ಲಿ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಬಳಸಿ ಅದನ್ನು ಹೊಡಿಬೇಕಾಗತ್ತೆ. ಬರ್ತಿರೋದು ಪುಟಗೋಸೆ ಬೆಲೆದಾದರೂ ಕೂಡ ಇವರಿಲ್ಲಿ ವಜ್ರದ ಬೆಲೆದನ್ನೇ ಹಾರಿಸಬೇಕಾಗತ್ತೆ ಅದನ್ನು ತಡೆಯೋಕ್ಕೆ. ಹಾಗಾಗಿ ಇಸ್ರೇಲ್ಗೆ ಚಾಲೆಂಜಸ್ ಜಾಸ್ತಿ ಆಗ್ತಿದೆ. ಇದಕ್ಕೆ ಪೂರಕವಾಗಿ ಇಸ್ರೇಲ್ನ ಮಾಜಿ ಜನರಲ್ ಅಸಾಫ್ ಹೇಳೋ ಪ್ರಕಾರ ಹೆಜ್ಬುಲ್ಲಾಗಳು ತಮ್ಮ ಪೂರ್ಣ ಸೇನೆಯನ್ನು ಇನ್ನೂ ಬಳಸಿಲ್ಲ, ಯುದ್ಧವನ್ನು ಸೀಮಿತಗೊಳಿಸೋ ಪ್ರಯತ್ನ ಮಾಡ್ತಿದ್ದಾರೆ. 100 ರಾಕೆಟ್ ರೆಡಿ ಇದ್ದರೆ ಬರೀ 10 ರಾಕೆಟ್ ಮಾತ್ರ ಹಾರಿಸ್ತಾ ಇದ್ದಾರಂತೆ. ಒಂದು ವೇಳೆ ತಮ್ಮ ಹತ್ರ ಇರೋ ಲಕ್ಷಾಂತರ ಕ್ಷಿಪಣಿಗಳನ್ನು, ದೊಡ್ಡದು ಚಿಕ್ಕದೆಲ್ಲ ಸೇರಿ ಒಂದೇ ಜಾಗದಿಂದ ಇಸ್ರೇಲ್ ಮೇಲೆ ಸುರಿದ್ರೆ ಅವರು ತಡೆಯೋದು ಕಷ್ಟ. ಇತ್ತೀಚೆಗೆ ಶಾರ್ಟ್ ರೇಂಜ್ ಕ್ಷಿಪಣಿಗಳನ್ನು ಅವರು ಬಳಸ್ತಾ ಇಲ್ಲ, ಡ್ರೋನ್ಗಳನ್ನು, ಮಿನಿ ರಾಕೆಟ್ಗಳನ್ನು ಹಾರಿಸ್ತಾ ಇದ್ದಾರೆ. ಇದು ಐರನ್ ಡೋಮ್ಗೆ ಸಿಗ್ತಾ ಇಲ್ಲ. ಇಸ್ರೇಲ್ ಬಳಿ ಡೇವಿಡ್ ಸ್ಲಿಂಗ್, ಆ್ಯರೋನಂತಹ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಇವೆ. ಇವು ಡ್ರೋನ್, ಸಣ್ಣ ಮಿಸೈಲ್ಗಳನ್ನು ಹೊಡೆಯೋಕೆ ಡಿಸೈನ್ ಮಾಡಲಾಗಿದೆ. ಅವಕ್ಕೂ ಪೂರ್ತಿ ತಡಿಲಿಕ್ಕೆ ಆಗ್ತಾ ಇಲ್ಲ. IDF ಪ್ರಕಾರವೇ ಹಿಜ್ಬುಲ್ಲಾ ಯುದ್ಧ ಶುರುವಾದ ಮೇಲೆ 200 ಡ್ರೋನ್ ಇಸ್ರೇಲ್ ಗಡಿ ದಾಟಿ ಒಳಗೆ ಬಂದಿವೆ, ಸಾಕಷ್ಟು ಸೈನಿಕರನ್ನ ಮುಗಿಸಿವೆ. ಹೀಗಿರುವಾಗ ಪರಿಸ್ಥಿತಿ ಕೈ ಮೀರಿ ಇರಾನ್, ಹುತಿ ಇತರ ಪ್ರಾಕ್ಸಿಗಳೆಲ್ಲ ಒಟ್ಟಾಗಿ ಬಂದು ಕ್ಷಿಪಣಿಯ ಮಳೆಯನ್ನು ಸುರಿಸಿದ್ರೆ ಇಂಟರ್ಸೆಪ್ಟರ್ ಮಿಸೈಲ್ಗಳ ಅಗತ್ಯ ತುಂಬ ಕಾಡುತ್ತೆ. ಆ ಅಸ್ತ್ರದ ಕೊರತೆ ಈಗ ಆತಂಕಕ್ಕೆ ಕಾರಣ ಆಗಿದೆ ಇಸ್ರೇಲ್ಗೆ ಅನ್ನೋ ಮಾಹಿತಿ. ಆದರೂ ಅಮೆರಿಕ ಇದೆಯಲ್ವಾ, ಏನಾಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ತುಂಬ ಜನಕ್ಕಿರ್ಬೋದು. ಮೊನ್ನೆ ಥಾಡ್ ಕೊಟ್ಟಿದೆ ಅಮೆರಿಕ ಇಸ್ರೇಲ್ಗೆ, ಹೆಚ್ಚು ಕಮ್ಮಿ ಐರನ್ ಡೋಮ್ ಥರ ಇನ್ನೂ ಸ್ವಲ್ಪ ಬಲಿಷ್ಠವಾಗಿರೋದು, ದೊಡ್ಡದಿದು. ಆದರೆ ಆಗಲೇ ಹೇಳಿದ ಹಾಗೆ ಈ ಪುಡಿ ರಾಕೆಟ್ಗಳು ಮಳೆ ಥರ ಬಂದಾಗ ಥಾಡ್ ಥರದ ದುಬಾರಿ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯನ್ನು ಎಷ್ಟಂತ ಯೂಸ್ ಮಾಡ್ತೀರಿ, ಎಷ್ಟಂತ ಫೈರ್ ಮಾಡ್ತೀರಿ? ಲಕ್ಷಗಟ್ಟಲೆ ತಡೀಲಿಕ್ಕೆಲ್ಲ ಆಗೋದಿಲ್ಲ ಇವುಗಳ ಕೈಯಲ್ಲಿ. ತಡೆಯೋಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅಷ್ಟು ದುಬಾರಿ ಇದೆ, ಅಷ್ಟೊಂದು ನಾವು ಪ್ರತಿಯಾಗಿ ಹಾರಿಸ್ಲಿಕ್ಕೆ ಆಗಲ್ಲ ಅಂತ ಡಿಫೆಂಡ್ ಮಾಡ್ಕೊಳ್ಳೋರು. ಹಾಗಾಗಿ ಇಸ್ರೇಲ್ಗೆ ತುಂಬ ಗಂಭೀರ ಚಾಲೆಂಜಸ್ ಎದುರಾಗಿದೆ ಅನ್ನೋ ಒಂದು ಮಾತನ್ನು ಈ ಫಿನಾನ್ಷಿಯಲ್ ಟೈಮ್ಸ್ ಹೇಳ್ತಿದೆ. ಆದರೆ ಯಾಹ್ಯಾ ಸಿನ್ವರ್ನ ಹತ್ಯೆ ಬಳಿಕ ಇಸ್ರೇಲಿ ಪ್ರಧಾನಿ ನೆತನ್ಯಾಹು ರಾಷ್ಟ್ರ ಉದ್ದೇಶಿಸಿ ಮಾತನಾಡಿದ್ದಾರೆ, ಶತ್ರುಗಳಿಗೆಲ್ಲ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ. ಅದರಲ್ಲಿ ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಸ್ಟೈಲ್, ಅವರ ಆ್ಯಟಿಟ್ಯೂಡ್, ಆ ಅಗ್ರೆಷನ್ ನೋಡ್ತಾ ಇದ್ರೆ
ಯಾವುದೇ ಥರದಲ್ಲೂ ಇಸ್ರೇಲ್ ಅಂಜ್ತಾ ಇದೆ, ಅಳಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ಲ. ಸಂದೇಶ ಕೊಡ್ತಾ ಇದ್ದಾರೆ ನೇರವಾಗಿ, ನೋಡ್ರಪ್ಪ ಎಲ್ಲೆಲ್ಲಿದ್ದೀರಾ, ಇನ್ನೂ ಎಷ್ಟು ಜನ ಬಾಕಿ ಉಳಿದಿದ್ದೀರಾ, ಎಲ್ಲರನ್ನೂ ಹುಡುಕ್ತೀವಿ, ಎಲ್ಲರನ್ನೂ ಹುಡುಕಿ ಹೊಡೆದಾಕ್ತೀವಿ ಆಯಿತಾ ಅಂತ ಹೇಳ್ತಾ ಇದ್ದಾರೆ. ಇರಾನ್ ಮತ್ತು ಅದರ ಪ್ರಾಕ್ಸಿಗಳು ಇಸ್ರೇಲ್ನ ಸುತ್ತಾ ಇದ್ದಾರಲ್ಲ, ಎಲ್ಲ ಕಡೆಗೂ ನುಗ್ಗಿ ಎಲ್ಲರನ್ನೂ ಹೊಡೆದು ಮಿಡಲ್ ಈಸ್ಟನ್ನು ಇವರೆಲ್ಲರಿಂದ ಮುಕ್ತಗೊಳಿಸ್ತೀವಿ ಅನ್ನೋ ಒಂದು ಹೇಳಿಕೆಯನ್ನು ಕೂಡ ಈಗ ಲೇಟೆಸ್ಟ್ ಆಗಿ ಇಸ್ರೇಲಿ ಪ್ರೈಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ. ಹಾಗಾಗಿ ಫಿನಾನ್ಷಿಯಲ್ ಟೈಮ್ಸ್ ನೋಡಿದ್ರೆ ಈ ಥರ ರಿಪೋರ್ಟ್ ಮಾಡ್ತಿದೆ, ಇಸ್ರೇಲ್ ನೋಡಿದ್ರೆ ಈ ಥರ ಹೂಂಕರಿಸ್ತಾ ಇದೆ, ಏನು ಲೆಕ್ಕಾಚಾರ ಅಂತ ಪ್ರತಿಯೊಬ್ಬರು ಈಗ ತಲೆ ಕೆಡಿಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.